ಶಿವ ಲಿಂಗಾಯತ ಸಮಾಜ ಇಂಥ ಒಂದು ದೊಡ್ಡ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂಥ ಒಂದು ಸದಿಚ್ಛೆಯನ್ನು ಅವರೆಲ್ಲರೂ ಹೊಂದಿದ್ದರು. ಆ ಪ್ರಕಾರವಾಗಿ ಇವತ್ತು ಇಲ್ಲಿ ಒಂದು ದೊಡ್ಡ ಮಟ್ಟದ ಮತ್ತೆ ಪುನರುತ್ಥಾನ ಆಗುವಂಥ ಈ ತತ್ವಗಳು ಮತ್ತೆ ಪ್ರಯೋಗಗೊಳ್ಳುವಂತಹ ಆಧುನಿಕ ಅತ್ಯಾಧುನಿಕ ಸಂದರ್ಭಕ್ಕೂ ಈ ವೀರಶೈವ ಲಿಂಗಾಯತ ಧರ್ಮ ಮತ್ತು ಸಮಾಜ, ಅದೇ ರೀತಿಯಾಗಿ ಪ್ರಸಾದ ನಿಲಯ ಮತ್ತು ವಿದ್ಯಾಲಯಗಳು ತಮ್ಮನ್ನು ಹೊಂದಿಸ್ಕೊಳ್ತಿದ್ದಾವೆ ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಒಂದು ಜ್ವಲಂತ ಸಾಕ್ಷಿ ಅಂತ ನಾನು ಭಾವಿಸಿದ್ದೆ. ಈಗ ನಾವೆಲ್ಲರೂ ಇಲ್ಲಿ ಸೇರಿ ಪೂಜ್ಯರ ಸಮ್ಮುಖದೊಳಗೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಸೇರಿ ಒಂದು ಆಧುನಿಕತೆಯ ಅನುಸಂಧಾನ ಮಾಡ್ಕೊಳ್ತಿದ್ದೀವಿ ಅಂದರೆ ಆ ಎಲ್ಲ ಹಿರಿಯರಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ ಅಂತಲೇ ಅರ್ಥ. ಅಮ್ಮನ ಚರಿತ್ರೆನೂ ಒಂದೇ, ಅಮ್ಮನ ಚರಿತ್ರೆನೂ ಒಂದೇ, ಮಕ್ಕಳ ಚರಿತ್ರೆನೂ ಒಂದೇ ಅನ್ನೋ ಅರ್ಥದಲ್ಲಿ ಈ ವೀರಶೈವ ಧರ್ಮ ಮಾಡಿದ ಎರಡು ಬಹುಮುಖ್ಯವಾದ ಪ್ರಸಾದ ನಿಲಯ ಮತ್ತು ವಿದ್ಯಾಲಯಗಳ ಸ್ಥಾಪನೆ ಇವು ಒಂದಕ್ಕೊಂದು ಬೆಸ್ಕೊಂಡಿರೋದ್ರಿಂದ ನಾನು ಇವುಗಳನ್ನು ಬೇರೆ ಅಂತ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಇವೆಲ್ಲವೂ ಒಂದೇ ಚರಿತ್ರೆಯ ಹಲವು ಮಗ್ಗಲುಗಳು ಅನ್ನೋ ಅರ್ಥದಲ್ಲಿ ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾಯಿದ್ದೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ನಮ್ಮ ಕರ್ನಾಟಕದ 2-3 ದಶಕಗಳಿಂದ ವೀರಶೈವ ಮತ್ತು ಲಿಂಗಾಯತ ಎರಡೂ ವಿಷಯಗಳ ಬಗ್ಗೆ ಸಮಾಜದ ಒಬ್ಬ ಸಾಮಾನ್ಯ ವರ್ಗದ ಒಬ್ಬ ವ್ಯಕ್ತಿಯಿಂದ ಹಿಡಿದು ಒಬ್ಬ ಮಠಾಧಿಪತಿಗಳವರೆಗೆ ಭಾಳಷ್ಟು ಗೊಂದಲ ಉಂಟಾಗಿರುವಂಥ ಒಂದು ಸಂದರ್ಭವನ್ನು ನಾವೆಲ್ಲ ಇವತ್ತು ಅನುಭವಿಸ್ತಾ ಇದ್ದೇವೆ. ಯಾರನ್ನಾದರೂ ಇದನ್ನು ಸ್ವಲ್ಪ ಬಿಡಿಸಿ ನಮಗೆ ಅರ್ಥ ಆಗಂಗೆ ಹೇಳ್ರಿ ಅಂತ ಕೇಳಿದರೆ ಈ ಚಳುವಳಿಯೊಳಗಿರುವಂಥ ಯಾರೂ ಅದನ್ನು ಬಿಡಿಸಿ ಸರಿಯಾಗಿ ಅರ್ಥ ಆಗಂಗೆ ಹೇಳಲಾರದ ಸ್ಥಿತಿಯೊಳಗೆ ನಾವೆಲ್ಲ ಇದ್ದೀವಿ ನಾವು. ಯಾಕೆಂದ್ರೆ ಇದು ದುರಾದೃಷ್ಟದ ಸಂದರ್ಭ ಅನ್ಬೇಕೋ ಅಥವಾ ಒಂದು ಡೆವಲಪ್ಮೆಂಟಿನ ಸಂದರ್ಭ ಅನ್ಬೇಕೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಚಾರಿತ್ರಿಕವಾದ ಮಾಹಿತಿ ಇರುವಂಥ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ, ವೀರಶೈವ ಮತ್ತು ಲಿಂಗಾಯತ ಅಲ್ಲ, ವೀರಶೈವ ಅಥವಾ ಲಿಂಗಾಯತ ಅನ್ನೋ ಅರ್ಥದಲ್ಲಿ 12ನೇ ಶತಮಾನದಲ್ಲಿ ಇರುವಂತೆ ಕೆಲವು ಮುಖ್ಯವಾದ ಸಾಕ್ಷ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಸ್ವತಃ ಕುಂಡುಗುಳಿ ಕೇಶಿರಾಜ 12ನೇ ಶತಮಾನದಲ್ಲಿ ಬಸವಾದಿ ಶರಣರಿಗಿಂತ ಮುಂಚೆ ಬರುವಂಥ ಒಬ್ಬ ಶಿವಭಕ್ತ, ಅಪ್ಪಟ ಶಿವಭಕ್ತ. ಅವನು ಎಷ್ಟು ಕಟುವಾದ ಶಿವಭಕ್ತಿ ಅವನಾಗಿತ್ತು ಅಂದರೆ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಅವುಗಳನ್ನು ನಾ ಹೇಳಿದ ತಕ್ಷಣ ಎರಡು ಆಗೋದಿಲ್ಲ, ಬೇರೆ ಆಗೋದಿಲ್ಲ, ಸಾಧ್ಯ ಆಗುತ್ತೆ ಅಂತಕ್ಕಂತಹದ್ದನ್ನ ನಾವು ಈ ಸಂದರ್ಭದೊಳಗೆ ಚಿಂತನೆ ಮಾಡಬೇಕು. ಅವರು ದೇವರುಗಳಲ್ಲಿ ಬಹಳ ಪ್ರಮುಖವಾಗಿರುವಂತಹ ದೇವರು ಅಂದ್ರೆ ನಮ್ಮನ್ನ ಹೊತ್ತು ಹೆತ್ತು ಸಾಕಿ ಸಲುಹಿ ದೊಡ್ಡವರನ್ನಾಗಿ ಮಾಡಿ ಆಶೀರ್ವದಿಸುತ್ತಿರುವಂತಹ ಪ್ರತಿಯೊಂದು ಕುಟುಂಬದಲ್ಲಿರುವ ಪ್ರತಿಯೊಬ್ಬ ತಾಯಿಯು ಅನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ. ಕವಿಗಳ ಕರೆ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಈಗ ಚಳತಿ ಮಠ ಅನ್ನೋರು ಇನ್ಸ್ಟಿಟ್ಯೂಷನ್ ನಡೆಸ್ತಾರೆ. ಸ್ವಾಮೀಜಿ ಆಗ್ತದ ತಪಸ್ವಿ ಏನ್ ಗೊತ್ತಿಲ್ಲ, ಅದಕ್ಕೆ ನನ್ನ ಮಗು ಜಗತ್ ಜ್ಯೋತಿ ಆಗ್ತಾನ, ಅವನು ಉಳಿಸಿ ನನಗೆ ಇದು ತಾಯಿಯ ತ್ಯಾಗ ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ. ಇದು ಪ್ರತ್ಯಕ್ಷವಾಗಿ ನಡೆದಿರುವಂತಹ ಒಂದು. ನಿಜವಾಗಿ ಸಂಸ್ಕೃತಿ ಅಂದರೆ ಮಾನವೀಯ ಮೌಲ್ಯಗಳು, ನಮ್ಮ ಚಿಂತನೆಗಳು, ಅದಕ್ಕಿಂತ ಮಿಗಿಲಾಗಿ ಮಾನವೀಯತೆ ಭಾಳ ಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ಈ ಚಿಂತನೆಗಳನ್ನು ಮಾಡೋದು, ಸಂಸ್ಕೃತಿಯ ಬಗ್ಗೆ ಮಾತಾಡೋದು ಭಾಳ ಪ್ರಸ್ತುತ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವೆಲ್ಲ ತಿಳ್ಕೊತಾ ಇದ್ದೀವಿ, ಶಿಕ್ಷಣದ ಬಗ್ಗೆ ಭಾಳಷ್ಟು ಪ್ರಾಮುಖ್ಯತೆ ಬಂದಿದೆ. ನಾಲೆಜ್ ಈಸ್ ಪವರ್ ಅಂತೀವಿ, ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತೀವಿ. ಎಲ್ಲದಕ್ಕೂ ಶಿಕ್ಷಣ ಮುಖ್ಯ. ಶಿಕ್ಷಣ ಜೊತೆಗೆ ನಮ್ಮ ಯುವ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಡಿಗ್ರಿ ಮೇಲೆ ಡಿಗ್ರಿ ಕೊಡಿಸ್ತಾ ಇದ್ದೀವಿ. ಆದರೆ ಆ ಡಿಗ್ರಿ ಜೊತೆಗೆ ಮಾನವೀಯತೆ ಕಡಿಮೆ ಆಗ್ತಾ ಇದೆ. ಈ ಟೆಕ್ನಾಲಜಿ ಯುಗದಲ್ಲಿ ಟೆಕ್ನಾಲಜಿ ಭಾಳ ಮುಂದೆ ಹೋಗ್ತಾ ಇದೆ, ಆದರೆ ಆ ಬದುಕಿನ ವಿಚಾರ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಈ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಬೇಕಾಗಿದ್ದು ಭಾಳ ಮುಖ್ಯ.
ಅರ್ಥಕೊಂಡಿದ್ದೀವಿ, ಎಲ್ಲರೂ ಹೇಳ್ತಾ ಇದ್ದೀವಿ. ಸ್ವಾಮೀಜಿಯವ್ರು ಹೇಳಿದಾಗೆ ಭಾಳಷ್ಟು ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಆದರೆ ಕೃತಿಯ ರೂಪದಲ್ಲಿ ಅದು ಕಡಿಮೆ ಆಗ್ತಾ ಇದೆ. ಎಲ್ಲ ಹೇಳ್ತೀವಿ ನಾವು ಇಡೀ ಜಗತ್ತು ಒಂದು ವಸುದೇವ ಕುಟುಂಬಕಂ ಅಂತ ಹೇಳ್ತೀವಿ, ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತೀವಿ. ಪ್ರತಿಯೊಂದು ಹುಟ್ಟುವ ಮಗು ವಿಶ್ವಸ್ವರೂಪಿಯಾಗಿರ್ತದೆ ಅಂತ ಹೇಳ್ತಿರ್ತೀವಿ. ಆದರೆ ಆ ಮಗುವಿಗೆ, ಆ ಜನರಿಗೆ, ಆ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಹುಟ್ಟಿದಾಗಿಂದಲೇ ನಾವು ಕಲಿಸ್ಬೇಕಾಗ್ತದೆ. ವಾತಾವರಣವೂ ಬಹಳ ಮುಖ್ಯ. ನಾವು ನಮ್ಮ ಒಂದು ಇತ್ತೀಚಿನ ದಿನಮಾನದಲ್ಲಿ, ಒಂದು ಪಾಶ್ಚಾತ್ಯದ ಯುಗದಲ್ಲಿ ಕಲಿಕಾ ವ್ಯವಸ್ಥೆಯಲ್ಲಿ ಎಲ್ಲವನ್ನ ಕಲ್ಕೊಳ್ತೀವಿ. ಆದರೆ ಮೂಲತಃ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು, ನಮ್ಮಲ್ಲಿರ್ತಕ್ಕಂಥ ವಿಷಯಗಳು, ನಮ್ಮಲ್ಲಿರ್ತಕ್ಕಂಥ ಪ್ರಾರ್ಥನೆ, ನಮ್ಮಲ್ಲಿರ್ತಕ್ಕಂಥ ಬದುಕು ಎಲ್ಲವನ್ನ ನಾವು ಮರಿತಾ ಇದ್ದೀವಿ. ಯಾವುದೇ ಎಷ್ಟೇ ಪಾಶ್ಚಾತ್ಯ ಯುಗದಲ್ಲಿ ಮುಂದೆ ಹೋದರೂ ಸಹ ನಮ್ಮತನವನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರ್ದು. ಉನ್ನತಿಯತ್ತ ನೋಡ್ತದೆ. ವಸುದೇವ ಕುಟುಂಬಕಂ ಸಾಹೇಬ್ರು ಹೇಳ್ದಂಗೆ ಇದು ಕೇವಲ ಒಂದು ಒಂದು ಮಹಾವಾಕ್ಯವಲ್ಲ. ಇದು ನಾವು ಭಾರತೀಯ ಜನರು ಅಥವಾ ನಮ್ಮ ಸಂಸ್ಕೃತಿ ಜಗತ್ತನ್ನು ಒಂದಾಗಿ ನೋಡಿಕೊಳ್ಳುವಂಥ ಒಂದು ನಮ್ಮ ಸಂಸ್ಕೃತಿ. ವ್ಯಕ್ತಿ, ಕುಟುಂಬ, ಸಮಾಜ, ರಾಷ್ಟ್ರ, ವಿಶ್ವವನ್ನೇ ಕೇವಲ ಒಟ್ಟಾಗಿ ನೋಡಿಕೊಳ್ಳುವ ಸಮಗ್ರ ದೃಷ್ಟಿಯೇ ಭಾರತೀಯ ಚಿಂತನೆಯ ಮೂಲ. ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮ ಎಂಬ ಪದಕ್ಕೆ ಅತ್ಯಂತ ಆಳವಾದ ಅರ್ಥವಿದೆ. ಧರ್ಮ ಎಂದರೆ ಮತವಲ್ಲ, ಇಲ್ಲಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಪಾಲಿಸಬೇಕಾದ ಒಂದು ಕರ್ತವ್ಯ. ಅವರು ಮಾಡುವಂತಹ ಕಷ್ಟಗಳನ್ನ ಅಥವಾ ಕೊಡುವ ತೊಂದರೆಗಳನ್ನ ನೋಡಿದರೆ, ನಮಗೆ ಅವರು ಮಾಡಿದಂಥ ಅನೇಕ ಕಿರಿಕಿರಿಗಳನ್ನ ನೋಡಿದರೂ ಕೂಡ ನಾವು ನಮ್ಮ ಭಾರತೀಯರು ಯಾಕೆ ಹಿಂಗಿರ್ತೀವಿ ಅಂದ್ರೆ, ಮಾಡಬಾರ್ದು ಯುದ್ಧವನ್ನಂತ ಅಲ್ಲ, ಆದ್ರೆ ನಮ್ಮ ಭಾರತೀಯರು ಕಲಿತಿದ್ದೇನು ಅಂತಂದ್ರೆ ಇನ್ನೊಬ್ಬರ ಮೇಲೆ ನಾವು ದುರಾಕ್ರಮಣವನ್ನು ಎಂದೂ ನಾನಾಗೆ ಹೋಗಿ ಆಕ್ರಮಣ ಮಾಡಬೇಕು ಅನ್ನುವಂಥ ಭಾವ ನಮ್ಮ ಜನರಿಗೆ ಇಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಬಹಳ ಹೆಮ್ಮೆ ಪಟ್ಕೊಂಡು ಹೇಳ್ತಾ ಇರುವಂಥದ್ದು. ಪೂಜ್ಯರ ಒಂದು ವಿಚಾರವಿತ್ತು ಅಂತ ಅನಿಸ್ತದೆ. ಇವತ್ತಿನ ಸಮಾಜದಲ್ಲಿ ನಮ್ಮ ಸಂಸ್ಕಾರ, ಅದರ ಜೊತೆಗೆ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತವೆ. ಇವತ್ತು ನಮ್ಮ ದೇಶದಲ್ಲಿ ಪರಮ ಪೂಜ್ಯರು, ಸಂತರು, ಯೋಗಿಗಳು ಇವತ್ತು ಸಾಕಷ್ಟು ಒಂದು ಸದೃಢ ಆರೋಗ್ಯಯುತ ಸಮಾಜವನ್ನು ಕಟ್ಟಲಿಕ್ಕೆ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿರ್ತಕ್ಕಂಥ ಇಂಥ ಒಂದು ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥ ನಮ್ಮ ದೇಶದಲ್ಲಿ ಇವತ್ತು ಏನೋ ನಮಗೆ ಕೊರತೆ ಆಗಿದೆ, ಮತ್ತೆ ಅದನ್ನು ತುಂಬಿಕೊಳ್ಳಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಹತ್ತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ನಾನು ಅನ್ನಿಸ್ತಾ ಇದೆ. ಮತ್ತು ಲಿಂಗಾಯತ ಧರ್ಮ ಇಲ್ಲಿ ಸ್ವಾಮಿಗಳವರ ಮೇಲೆ ಬಹಳಷ್ಟು ಅವಲಂಬಿತವಿದೆ. ವೀರಶೈವ ಲಿಂಗಾಯತ ಒಂದು ಎಲ್ಲ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಉಳಿಸಿಕೊಂಡು ಬೆಳಗುವಂಥ ಜವಾಬ್ದಾರಿ ನಮ್ಮ ಸ್ವಾಮಿಗಳ ಮೇಲಿದೆ. ಕೆಟ್ಟವರನ್ನು ಒಳ್ಳೆಯನಾಗಿ ಮಾಡುವುದು, ಮನುಷ್ಯನನ್ನು ಮಾನವನನ್ನಾಗಿ ಮಾಡಿ, ಮಹಾಮಾನವನ್ನಾಗಿ ಮಾಡಿ, ಮಾನವನಾಗಿ ಮಾಡುವಂತಹ ಕೂಡ ಜವಾಬ್ದಾರಿ ಅವರ ಮೇಲಿದೆ. ಅಂತಹ ಒಂದು ಮಹಾಸ್ವಾಮಿಗಳವರ ಕರ್ತವ್ಯ ಅಗಾಧವಾದದ್ದು ಮತ್ತು ಬಹಳ ದೊಡ್ಡ ಜವಾಬ್ದಾರಿ ಆಯಿತು, ಅದು ಕೂಡ ಇದೆ. ಅಷ್ಟೂ ಅಲ್ಲದೆ ಜಂಗಮನಾದವನು ತಿರ್ಕೊಂಡು ಬಂದು ಕರ್ಕೊಂಡು ತಿನ್ನುವಂತಹದ್ದು ಕೂಡ ಜವಾಬ್ದಾರಿ ಆ ಜಂಗಮಿಗಿದೆ. ತಿರ್ಕೊಂಡ್ಬಂದು ಕರ್ಕೊಂಡ್ಬಂದು ತಿನ್ನವ ಅವ ಭಕ್ತರಿಗೆ ಅನ್ನದಾಸ ಮಾಡುವಂಥ ಸ್ವಾಮಿ ಎಂದೂ ತನ್ನ ಹೊಟ್ಟಿಪಾಡಿಗೆ ವಿಚಾರ ಮಾಡಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅವರಲ್ಲ, ಅವರಿಗೆ ವ್ಯವಹಾರ ಜ್ಞಾನಗಳು ಕೂಡ ಇದ್ದರೆ ಮಠಗಳು ಬೆಳೆದೇ ಬೆಳೀತವೆ ಅಂತ ನನಗೆ ನನ್ನೊಂದು ಭಾವನೆ. ಈ ಒಂದು ಸಂದರ್ಭದಲ್ಲಿ ನಾವು ಹೇಳಬೇಕಾದ್ರೆ, ನಮ್ಮ ನಿಸರ್ಗದಲ್ಲಿ ದೇವರು ಇದ್ದೇ ಇದ್ದಾನೆ, ನಿಶ್ಚಿತವಾಗಿದ್ದಾನೆ, ತೇಜಸ್ವಿಯಾಗಿದ್ದಾನೆ. ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ನಾವು ದೇವರ ಚಿಂತನೆ ಮಾಡಿ ನಮಸ್ಕರಿಸಿ ಪೂಜೆಯನ್ನು ಮಾಡಿ ಕೆಲಸ ಪ್ರವೃತ್ತರಾಗ್ತೇವೆ ನಾವು.
ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವ ಇದೊಂದು ಐತಿಹಾಸಿಕ ಕ್ಷಣ ಇದು. ಪೂಜ್ಯ ಮಲ್ಲಿಕಾರ್ಜುನ ದೇಶಿಕರು ಸ್ವಾಮಿಗಳಾಗಿ ಸಮಾಜಕ್ಕೆ ಅರ್ಪಣೆಯಾಗುವಂಥದ್ದು. ಸಮಾಜ ಸೇವಾ ದೀಕ್ಷೆಯನ್ನು ತೆಗೆದುಕೊಂಡು ಒಂದು ಮಠದಲ್ಲಿ ಪೂಜೆ, ಧ್ಯಾನ, ಮೌನಾದಿಗಳಿಗೆ ಸೀಮಿತವಾಗದೆ ಗುಡುಗಂಟಿ ಮಠ ಅವರು ಹೇಳಿದ ಹಾಗೆ ತಿರ್ಕೊಂಡು ಬಂದು ಕರ್ಕೊಂಡು ಹೋಗಬೇಕು. ಅದು ಸ್ವಾಮಿ ಲಕ್ಷಣ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ತಿರುಗ್ತಾ ಯಾರು ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಎದೆಯ ಮೇಲೆ ಲಿಂಗವನ್ನು ಕಟ್ಟಿಕೊಳ್ಳುತ್ತಾ ಸದಾಕಾಲ ಜನರನ್ನು ಜಾಗೃತ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಯಾರು ಮುಂದುವರಿಸ್ಕೊಂಡು ಹೋಗ್ತಾರೆ ಅವರಿಗೆ ನಿಜವಾದ ಚರಜಂಗಮರು ಅಂತ ಕರೀತಾರೆ. ಅದನ್ನು ನಾಳೆ ಶ್ರೀಗಳವರು ಚರಪಟ್ಟಾಧಿಕಾರವನ್ನು ಹೊಂತಾರೆ. ನಿಡಸೋಸಿಯ ಜಗದ್ಗುರುಗಳವರು ನಮ್ಮ ಹುಲಿಯಪ್ಪನವ್ರ ಮಠ ತಾಯಿಯವರಿಗೆ ಒಂದು ಪ್ರಶ್ನೆ ಹಾಕಿದ ತಕ್ಷಣ ಎಲ್ಲರಿಗೂ ಒಂದು ರೀತಿಯಾದಂತಹ ಆಶ್ಚರ್ಯ ಮತ್ತು ಆನಂದ ಎರಡೂ ಉಂಟಾಯಿತು. ಯಾಕೆ? ಸ್ವಾಮಿಗಳಾದಂಥವರು ಪೂರ್ವಾಶ್ರಮದ ತಂದೆ ತಾಯಿಗಳನ್ನು ಬಿಟ್ಟು ಇಂಥ ಒಂದು ವಿರಕ್ತ ಪರಂಪರೆಯ ಮಠಕ್ಕೆ ಸ್ವಾಮಿಗಳಾಗುವಂಥದ್ದು, ಆ ಸಂಬಂಧವನ್ನು ಕತ್ತರಿಸಿ ಬರುವಂಥ ಒಂದು ಮಹತ್ವದ ನಿರ್ಣಯ ಏನಿದೆ ಅದು ವಿರಕ್ತ ಪರಂಪರೆಯಲ್ಲಿ ಮಾತನಾಡ್ತದೆ. ನಮ್ಮ ತಾಯಿ ಗರ್ಭವತಿಯಾಗಿದ್ದಂತಹ ಸಂದರ್ಭದಲ್ಲಿ ಹೆರಿಗೆಯಾದ ನಂತರ ವೈದ್ಯರು ತಾಯಿ ಕೈಯಾಗ ಕತ್ತರಿ ಕೊಟ್ಟು ಕರಳ ಬಳ್ಳಿಯನ್ನು ಅವ್ರ ಕಡೆಯಿಂದನೇ ಕತ್ತರಿಸ್ತಾರೆ. ಹೌದಿಲ್ರಿ? ಹೌದಾ ಇಲ್ರಿ? ತಾಯಿ ಮತ್ತು ಮಗುವಿನ ಸಂಬಂಧ ಕರಳ ಬಳ್ಳಿಯಿಂದ ಅವರ ಆಹಾರ ಪೂರೈಕೆ ಆಗ್ತಿರ್ತದೆ. ಆ ಕಾರಣದಿಂದ ತಾಯಿ ಮತ್ತು ಮಗನ ಸಂಬಂಧ ಹೊರಗೆ ಭೂಮಿಗೆ ಬಂದ ಮೇಲೆ ಅದು ಇನ್ನು ಮುಂದೆ ಬೇರೆ ರೀತಿಯಾಗಿ ತಾಯಿಯ ಕರುಣೆಯಿಂದ ಬೆಳೀಬೇಕು ಅನ್ನುವ ಕಾರಣದಿಂದ ಸ್ವತಃ ತಾಯಿಯ ಕೈಯಿಂದನೇ ಆ ಕರಳು ಬಳ್ಳಿಯನ್ನು ಕತ್ತರಿಸ್ತಾರೆ. ಅದೇ ಕರಳು ಬಳ್ಳಿ ಮತ್ತೆ ನಮ್ಮ ಮಗುವಿಗೆ ಉಡದಾರ ಅಂತ ಕಟ್ತಾರೆ. ಅಂದ್ರೆ ಸೊಂಟ ಗಟ್ಟಿ ಇರಲಿ ಅಂತ ಅನೇಕ ರೀತಿಯಾದಂತಹ ಬೆಳವಣಿಗೆಯನ್ನು ಹೀಗೆ ಮುಂದುವರಿಸಿರುವ ಸಂದರ್ಭದಲ್ಲಿ ಒಬ್ಬ ಸ್ವಾಮಿಗೆ ಉಡದಾರ ಕಟ್ಟಿಕೊಂಡು, ಅಂದರೆ ಆತನ ಎಲ್ಲ ವ್ಯವಹಾರಗಳು, ನಿತ್ಯ ಅಭ್ಯಾಸಗಳಾಗಿರ್ಬೋದು, ಬೆಳವಣಿಗೆಗಳಾಗಿರ್ಬೋದು, ಅವೆಲ್ಲವೂ ಕೂಡ ಕಾರಣವಾಗ್ತದೆ ಅನ್ನುವಂಥದ್ದು. ಆದರೆ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ಸಂದರ್ಭದಲ್ಲಿ ಅದೇ ತಾಯಿಯಿಂದ ನಾಳೆ ಉಡದಾರ ಕಟ್ ಮಾಡಿಸುವಂಥ ಒಂದು ಪ್ರಸಂಗ ಬರ್ತದೆ. ಅದು ತಂದೆಯಿಂದ ಅವಕಾಶ ಇಲ್ಲ, ತಾಯಿಯಿಂದ ಮಾತ್ರ. ಯಾಕೆ ಅಂದರೆ ಅವತ್ತು ಜನಿಸಿದಾಗ ಕರಳ ಬಳ್ಳಿಯನ್ನು ಕತ್ತರಿಸಿರುವಂತಹ ತಾಯಿ ಇವತ್ತೂ ಸಮಾಜದ ಮುಂದೆ ಆಕೆ ಕೈಯಾಗನ ಕತ್ತರಿ ಕೊಟ್ಟು ಕರಳು ಬಳ್ಳಿಯನ್ನು ಕತ್ತರಿಸ್ತಾರೆ. ಹೆಂಗೆ ಕತ್ತರಿಸ್ತಾರೆ ಅಂದರೆ ಅಲ್ಲಿ ಕೇವಲ ದೇಹದಿಂದ ಮಾತ್ರ ನಾವಿಬ್ಬರು ಬೇರ್ಪಟ್ಟಿದ್ವಿ. ಇನ್ನು ರಕ್ತ ಸಂಬಂಧದಿಂದಲೂ ಕೂಡ, ಭಾವ ಸಂಬಂಧದಿಂದಲೂ ಕೂಡ, ಎಲ್ಲದರಿಂದಲೂ ಕೂಡ ನನ್ನಿಂದ ನೀನು ದೂರ ಆಗ್ತಾ ಇದೆಯಾ ಅಂತೇಳಿ ತಾಯಿ ಕಟ್ಟಿರೋ ಉಡದಾರ ಕತ್ತರಿಸೋದ್ರ ಮೂಲಕ ಇನ್ನು ಮುಂದೆ ರಕ್ತ ಸಂಬಂಧ ಅಲ್ಲಿ, ಇನ್ನು ಮುಂದೆ ಏನಾದರೂ ಭಕ್ತ ಸಂಬಂಧ ಮಾತ್ರ ನಮ್ಮಿಂದ ಉಳಿತದೆ ಎನ್ನುವುದನ್ನು ತೋರಿಸಿಕೊಡುವಂಥ ಒಂದು ವಿಶಿಷ್ಟ ಸಂಸ್ಕಾರ ನಮ್ಮದು. ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ, ಅಗಜ ತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದಳು ಪುತ್ರನ. ಒಂದು ಕಡೆ ಗಣಪತಿ, ಮತ್ತೊಂದು ಕಡೆ ಷಣ್ಮುಖ ಅವ್ರು ಹಾಲು ಕುಡಿಯಲಿಕ್ಕೆ ಪ್ರಾರಂಭ ಮಾಡಿದ್ರು. ರುದ್ರಗಣಾಧೀಶ್ವರ ವೀರ ಮಹೇಶ್ವರ ಬಂದ, ನಿನಗೆಲ್ಲಿಂದ ಹಾಲು ಕುಡಿಸ್ಬೇಕು ಅಂತ ಪಾರ್ವತಿ ಕೇಳಿದಾಗ ಪರಮೇಶ್ವರಂದ, ಅಲ್ಲಿ ಹೋಗೋ ಧರೆಗೆ ತಾಯಂದಿರಿದ್ದಾರೆ, ಭಕ್ತಿ ರಸವ ತಣಿಯ ಮೇಯಿಸಿ. ಆ ಭಕ್ತಿ ಎನ್ನುವಂಥ ರಸವನ್ನು ಉಣಿಸ್ಲಿಕ್ಕೆ ನಮ್ಮ ಸಮಾಜದ ತಾಯಂದಿರು ಇದ್ದಾರೆ ಎನ್ನುವ ಕಾರಣದಿಂದ ವೀರಗಣಾಧೀಶ್ವರನನ್ನ ಜಗಕ್ಕೆ ಭಗವಂತ ಕಳಿಸಿದ ಅನ್ನುವಂತಹ ಒಂದು ಪ್ರತೀಕ ಇಲ್ಲಿರುವಂಥ ಮಲ್ಲಿಕಾರ್ಜುನ ದೇಶಿಕರು. ಅವರು ಒಬ್ಬ ತಂದೆ ತಾಯಿ ಮಗ ಅಲ್ಲ, ಅವರು ಸಾಕ್ಷಾತ್ ಶಿವನಿಂದ ವೀರ ಮಹೇಶ್ವರನ ವಂಶಜರಾಗಿ ಜನಿಸಿ ಬಂದು ಯಾರ ಮಗ ಅಂತಂದ್ರೆ ಇಡೀ ನಮ್ಮ ಬಾಗಲಕೋಟೆಯ ಸಮಸ್ತ ಸಮಾಜದ ಮಗ ಅನ್ನುವ ಹೆಮ್ಮೆ ಅವರಿಗಿದೆ ಅನ್ನುವಂಥ ಕಾರಣದಿಂದ ಅವರು ಪೂರಾಶ್ರಮದ ತಂದೆಯಿಂದ ಬೇರೆ ಆಗಿರ್ತಾರೆ. ನಾಳೆಯಿಂದ ಅವರು ಬೇರೆ ಆಗ್ತಾರೆ. ಇನ್ನು ಮುಂದೆ ಇಡೀ ಸಮಾಜವೇ ನನ್ನ ತಂದೆ ತಾಯಿ ಬಂಧು ಬಳಗ ಅನ್ನುವಂಥದ್ದು ಅವರಿಗೆ ಬಹಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಹುಟ್ಟಿಸಿದ ಪೂರ್ವಾಶ್ರಮದ ತಂದೆ ತಾಯಿಗಳಿಂದ ಇಬ್ಬರಿಂದ ಬೇರ್ಪಟ್ಟಿರಬಹುದು, ಆದರೆ ಎಲ್ಲ ತಂದೆ ತಾಯಿಗಳು ಕೂಡ ಅವರನ್ನು ಮಗನಾಗಿ ನೋಡಬೇಕು ಅನ್ನುವಂಥ ಒಂದು ವಿಶಿಷ್ಟ ಸಂಸ್ಕೃತಿ ನಮ್ಮ ವಿರಕ್ತ ಪರಂಪರೆಯಲ್ಲಿದೆ. ವಿರಕ್ತ ಮಠದ ಅಧಿಕಾರವನ್ನು ಪಡೆದುಕೊಂಡ ಮೇಲೆ ಮತ್ತೆ ಅವರು ತಂದೆ ತಾಯಿಗಳತ್ತ ಮುಖ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು.
ಆನಗಲ್ ಕುಮಾರ ಮಹಾಸ್ವಾಮಿಗಳವರು ಕೂಡ ಒಮ್ಮೆ ತಂದೆ ತಾಯಿಯನ್ನ ಬಿಟ್ಟು ಬಂದ ಮೇಲೆ ಅವರ ತಾಯಿಗೆ 300 ರೂಪಾಯಿಯನ್ನ ಕಾಣಿಕೆಯನ್ನು ಕೊಟ್ಟು, ಇನ್ನು ಮುಂದೆ ನನ್ನ ಋಣ ಇಷ್ಟೇ ಇದೆ ತಾಯಿ, ನಿನ್ನ ಸೇವೆ ಮಾಡಲಿಕ್ಕೆ ಎಷ್ಟು ಜನ್ಮ ಹೆತ್ತು ಬಂದರೂ ಸಾಲಂಗಿಲ್ಲ, ಆದರೂ ನಾನು ಗಳಿಸಿರುವ ಶಿಕ್ಷಕ ವೃತ್ತಿಯಿಂದ ಬಂದಿರುವ ಹಣವನ್ನ ನಿನ್ನ ಉಡುಗೆ ಹಾಕಿ ನನ್ನ ಯಾವಾಗಲೂ ಮದುವೆ ಆಗುವಂತ ಒತ್ತಾಯ ಮಾಡಬೇಡ ಅಂತೇಳಿ ತಾಯಿಗೆ ನಮಸ್ಕಾರ ಮಾಡಿ ಎಂದು ಮನೆಯನ್ನು ಬಿಟ್ಟು ಬರ್ತಾರೆ. ಅಂದಿನಿಂದ ಕೊನೆಯ ಉಸಿರಿರುವವರೆಗೂ ತಾಯಿಗೆ ಮುಖ ತೋರಿಸಲಿಲ್ಲ ಅನ್ನುವಂಥದ್ದು. ಯಾಕೆ ಅಂದ್ರೆ ತಾಯಿಗೆ ಮುಖ ತೋರಿಸಬಾರದು ಅಂತಲ್ಲ, ತಾಯಿಗೆ ಮುಖ ತೋರಿಸಿದ್ರೆ ಮಗನ ಮೋಹ ಬಂದಿತ್ತು ಅನ್ನೋ ಭಾವ ತಾಯಿಯಲ್ಲಿ ಉಂಟಾಗ್ತದೆ. ಮಗನಿಗೆ ನೋಡಿದಾಗ ನನ್ನ ತಂದೆ ತಾಯಿಯನ್ನ ಬಿಟ್ಟು ಬಂದೆ ಅನ್ನುವ ವ್ಯಾಮೋಹ ಮತ್ತೆ ಮಗನಲ್ಲಿ ಉಂಟಾಗಬಾರದು ಅನ್ನೋ ಕಾರಣದಿಂದ ನನ್ನ ಏನಾದರೂ ಭಾವನೆಗಳು, ನನ್ನ ತಂದೆ ತಾಯಿಯ ಪೂಜ್ಯ ಭಾವನೆಯನ್ನ ಕಾಣೋದಾದ್ರೆ ಅದು ಸಮಾಜದ ಜನರ ಮುಖದಲ್ಲಿ ಮಾತ್ರ ನಾನು ಕಾಣಲಿಕ್ಕೆ ಸಾಧ್ಯ ಹೊರತು ರಕ್ತ ಸಂಬಂಧದಲ್ಲಿ ಕಾಣೋದಿಲ್ಲ ಅನ್ನುವ ಪ್ರತಿಜ್ಞೆಯನ್ನ ಮಾಡುವುದೇ ನಾಳಿನ ವಿರಕ್ತ ಸಂಪ್ರದಾಯದ ಚರಪಟ್ಟಾಧಿಕಾರ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತ.